ನೋಡ್ರಿ ಇದು ಬೇರೆಯವ್ರ ಆರ್ಡ್ರ್, ಬಟ್ ಈ ಸೂರ್ಯ ಹೋಟ್ಲವ್ರಿಗೆ ಎಷ್ಟು ಹೇಳಿದ್ರೆ ಅಷ್ಟೇ ಬೇಗಂತ ಆರ್ಡ್ರ್ ಕೊಡಲ್ಲ. ಏ ರಜಾ ಬಾ ರಜೆ ಇಲ್ಲಿ ಅನ್ನ ಆರ್ಡ್ರ್ ಕೊಟ್ಟೇ ಬಿಟ್ಟ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ KK ಟಾಕ್ಸಿಕ್. ಮಂಗಳೂರಲ್ಲಿ ಸ್ವಿಗ್ಗಿ ಯಾವ ರೀತಿ ಅರ್ನಿಂಗ್ ಆಗುತ್ತೆ, ಯಾವ ರೀತಿ ಮಾಡ್ಬೋದು, ಎಷ್ಟು ಮಾಡ್ಬೋದು ಅರ್ನಿಂಗು, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ಇನ್ಸೆಂಟಿವ್ ಯಾವ ರೀತಿ ಕೊಟ್ಟಿದ್ದಾನೆ ಅಂದರೆ 16 ಆರ್ಡ್ರ್ ಹೊಡಿದ್ರೆ 160, 23 ಆರ್ಡ್ರ್ ಹೊಡಿದ್ರೆ 240, 29 ಆರ್ಡ್ರ್ ಹೊಡಿದ್ರೆ 340, 34 ಹೊಡಿದ್ರೆ 430, 40 ಹೊಡಿದ್ರೆ 500 ರೂಪಾಯಿ. ಇದರಲ್ಲಿ ಯಾವುದಾಗುತ್ತಂತ ಗೊತ್ತಿಲ್ಲ, ಬಟ್ ಲಾಸ್ಟ್ನೇದಂತೂ ಹಾಕಲ್ಲ, ಯಾಕಂದರೆ ತುಂಬ ಲೇಟಾಗಿದೆ. 9 ಗಂಟೆ ಆಗಿದೆ ನಾವು ಆನ್ ಮಾಡುವಾಗ. ಟಾರ್ಗೆಟ್ ಎಲ್ಲ ಕಂಪ್ಲೀಟ್ ಮಾಡಬೇಕಂದ್ರೆ ನಾವು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಬೇಕು. 6 ಗಂಟೆ ಸ್ಟಾರ್ಟ್ ಮಾಡಿದರೆ ಮಾತ್ರ 34 ಮಾಡ್ಬೋದು, ಇಲ್ಲ 40 ಕೂಡ ಮಾಡ್ಬೋದು. ಇದರಲ್ಲಿ ಯಾವುದು ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಅದನ್ನು ಕಂಪ್ಲೀಟ್ ಮಾಡೋಣ ಬನ್ನಿ. ಇವಾಗ ಸ್ವಿಗ್ಗಿ ಆನ್ ಮಾಡೋಣ. 9:07 ಆಗಿದೆ. ನಾನು 11 ಗಂಟೆ ತನಕ ಬುಕ್ ಮಾಡ್ಕೊತೀನಿ. ಆನ್ಲೈನಿಗೆ ಬಂದಿದ್ದೀನಿ. ಸ್ವಿಗ್ಗಿಯಲ್ಲಿ ಆರ್ಡ್ರ್ ಬೇಗ ಕೊಡ್ತಾನೆ. ಬನ್ನಿ ಆರ್ಡ್ರ್ ಪಿಕ್ ಮಾಡೋಕ್ಕೆ ಹೋಗೋಣ. ಸ್ವಿಗ್ಗಿ ಮಾಡ್ತಾಯಿದ್ದೀನಿ, ಬಟ್ ಝೊಮ್ಯಾಟೊ ಬ್ಯಾಗ್ ತೊಗೊಂಬಂದ್ಬಿಟ್ಟಿದ್ದೀನಿ. ಫುಲ್ ಮಂತ್ಲಿ 69 ಆಯ್ತಲ್ಲ, 200 ಹೋಗ್ತಿದೆ, 200 300 ಹೋಗ್ತಿದೆ. ಯಾಕೆ ನಾನು ಇವತ್ತೇ ತುಂಬಿಷ್ಟೆ ಅಂತ ಅಂದ್ಕೊಂಡಿದ್ದೆ. ಯಾಕೆ ಫಾಸ್ಟ್ ಇಲ್ವಾ ಗನ್ನು? ಅಷ್ಟು ಭಯನಾ ಗನ್ ಹಿಡಿಯೋಕ್ಕೆ? 300 ಗನ್ ಹಾಕಿರ್ತೀಯಪ್ಪ, ಇನ್ನೊಂದು ಪಾಯಿಂಟ್ ಹಾಕೋ. ಚೆಲ್ಲಿದ್ರೆ ನಿಮ್ಮ ಕಂಪ್ನಿ ಲಾಭ ಮಾಡೋದು ಬೇಡ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಏರ್ನ ಕ್ಯಾಶಲ್ಲಿ ಮಂಗಳೂರಲ್ಲಿ ಫಸ್ಟ್ ಟೈಮ್ ಸ್ವಿಗ್ಗಿ ಝೊಮ್ಯಾಟೊ ಮಾಡೋರು ಆರಾಮಾಗಿ ಮಾಡಿ. ಯಾಕಂದರೆ 1 ತಿಂಗಳು ಕಂಟಿನ್ಯೂಸ್ ಡ್ಯೂಟಿ ಮಾಡಿದರೆ ಇಡೀ ಮಂಗಳೂರೇ ಗೊತ್ತಾಗುತ್ತೆ ನಿಮಗೆ ಏನು. ಯಾಕಂದರೆ ಬೆಂಗಳೂರಲ್ಲಿ ವರ್ಷ ಪೂರ್ತಿ ಮಾಡಿದರೂ ನಿಮಗೆ ಬೆಂಗಳೂರು ನೋಡೋಕ್ಕಾಗಲ್ಲ. ಅದಕ್ಕೆ ಮಂಗಳೂರಲ್ಲಿ ಆರಾಮಾಗಿ ಮಾಡ್ಬೋದು. ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಈ ರೆಸ್ಟೋರೆಂಟ್ ಮುಂಚೆ ಹಿಂಗಿರಲಿಲ್ಲ, ಇಲ್ಲೆಲ್ಲ ಒಳಗೆ ಹೋಗಿ ತೊಗೊತಿದ್ದೇವೆ ನಾವು. ಬಟ್ ಇವಾಗ ಯಾವ ಕಡೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಸೂರ್ಯ ಹೋಟ್ಲ್ ಅವ್ರು ಎಷ್ಟು ಹೇಳಿದ್ರು ಅಷ್ಟೇ, ಆರ್ಡ್ರ್ ಅಂತ ಬೇಗ ಕೊಡಲ್ಲ. ಬಂದೇ ಬಿಟ್ಟು ಮಂಗಳೂರು ದೊನ್ನೆ ಬೇರೆ ಅಂತ. ಬನ್ನಿ ಹೋಗೋಣ. ಆರಾಮ್ ಕಣ, ನೀ ಆರಾಮಲ್ಲ? ಆರಾಮ. ಸ್ವಲ್ಪ ಬೇಗ ಕೊಡು ಮಗ. ಇದು ಬ್ಲಾಗ್ ಮಾಡ್ತಿದ್ಯಾ ಅಂತಲ್ಲ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಆರ್ಡ್ರ್ ರೆಡಿನೇ ಕೊಡೋಲ್ಲ. ಹೇಗೆ ಕೊಟ್ಟು 10 ನಿಮಿಷದಲ್ಲಿ ಇವಾಗ ಅವ್ರು ರೆಡಿ ಕೊಟ್ಟ. ನಿಮ್ದ ಇವಾಗ ಮೇಲೆ ಇತ್ತಲ್ಲ, ಅದು ಕೊಟ್ಟು ಮಾಡಿದ್ರೆ ಮೇಲೆ ಆರ್ಡ್ರ್ ಇದೆ ಅಂತೆ. ಏ ರಜಾ ಬಾ, ರಜಾ ಇಲ್ಲಿ ಬಾರೋ ಬಾರೋ. ನಿನ್ನ ಹತ್ರ ಮೊಬೈಲ್ ಮಾತ್ರ ಐತೆ, ಬಾರೋ ತಗೋಬಾರೋ. ಒಬ್ಬೇನೋ ನಿನಗೆ ಒಬ್ಬ? ಏಯ್ ಒಬ್ಬ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಒಬ್ಬ ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಇದು 28 ಆರ್ಡ್ರ್ ಆಗಿದೆ. ಇನ್ನೊಂದು ಆರ್ಡ್ರ್ ಇದೆ, ಕಂಪ್ಲೀಟ್ ಮಾಡಿಲ್ಲ. ಲಾಗಿನ್ ಅವರು ಮುಗಿಬೇಕು, ನಂದು ಮಾಡಿಲ್ಲ, ಇನ್ನೂ ಕಂಪ್ಲೀಟ್ ಮಾಡಿಲ್ಲ. 29 ಆರ್ಡ್ರ್ ಆಗಿದೆ. ಅರ್ನಿಂಗ್ 1150 ಆಗಿದೆ. ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ.
ಬನ್ನಿ ಮಾತಾಡ್ಸೋಣ. ಅವ್ರು ಕೂಡ ಎಷ್ಟೆಷ್ಟು ಮಾಡಿದ್ರು ಅಂತ ಹೇಳ್ತಾರೆ. ನಮ್ಮ ಫ್ರೆಂಡ್ಸ್ ಇದೆಲ್ಲ ಎಷ್ಟು ಟಾರ್ಗೆಟ್ ಆಗಿದೆ ಅಂತ ತೋರಿಸ್ಕೊಟ್ಬಿಡ್ತೀನಿ. ಇವ್ರದ್ದು 32 ಆರ್ಡ್ರ್ ಆಗಿದೆ, 1278 ಅರ್ನಿಂಗ್ಸ್ ಆಗಿದೆ. ನಮ್ಮ ಗುರುಗಳು ಇಲ್ಲೇ ಬರೀತಾರೆ. ನಿಮ್ದು ಎಷ್ಟಾಗಿದೆ ಸರ್? 1262 ಪ್ಲಸ್ 340 ಪೆಟ್ರೋಲ್ ಇನ್ಸೆಂಟಿವ್ ಎಲ್ಲ ಸೇರಿ 1500 ಚಿಲ್ಲರ್ ಆಗುತ್ತೆ, ಚೇಂಜ್ ಆಗುತ್ತೆ. ಇವರು 29 ಆರ್ಡ್ರ್ ಹೊಡೆದಿದ್ದಾರೆ ಸೇಮ್. ನಿಮ್ಮದು ಆರ್ಡ್ರ್ ಆಗಿದೆ. ಇವರು ಕೂಡ ಇವ್ರದ್ದು ಅರ್ನಿಂಗು 1075 ರೂಪಾಯಿ ಆಗಿದೆ. ಸೇಮ್ ಇವ್ರದ್ದು ಅಷ್ಟೇ, ಮತ್ತು ಇವ್ರದ್ದು ಅಷ್ಟೇ, ನಮ್ಮದು ಅಷ್ಟೇ. ಅವ್ರದ್ದು 32 ಆರ್ಡ್ರ್ ಆಗಿದೆ. ನಾನು 9 ಗಂಟೆಗೆ ಬಂದಿದ್ದೀನಿ. ನೀವು ಎಷ್ಟು ಗಂಟೆಗೆ ಬಂದಿದ್ದೀರಾ? 7 ಗಂಟೆಗೆ ಬಂದಿದ್ದೀವಿ. ನೀವು ನೀವು 7 ಗಂಟೆ. 7 ಗಂಟೆ. ನಾನು ಅವ್ರಿಗಿಂತ ಲೇಟಾಗಿ ಬಂದರೆ ನಾನು ಅಷ್ಟೇ ಮಾಡಿದ್ದೀನಿ, ಏನು ಡಿಫ್ರೆಂಟ್ ಇಲ್ಲ. 40 ಆರ್ಡ್ರ್ ಯಾರಿಗೆ ಹೊಡೆಯೋಕ್ಕಾಗಲ್ಲ ಈ ಟೈಮಲ್ಲಿ, ಯಾಕಂದರೆ ಆರ್ಡ್ರ್ ಅಂತೂ ತುಂಬ ಕಡಿಮೆ ಇದೆ ಇವಾಗ. ಜಾಸ್ತಿ ಬರ್ತಾರೆ, ಅವ್ರಿಗೆ ಆರ್ಡರ್ ಕೊಡ್ತಾರೆ. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಜಾಸ್ತಿ ಜನ ಇರ್ತಾರೆ. ಅವ್ರು ಇವ್ರು ಬರ್ತಾರೆ ಜಾಸ್ತಿ ಜನ, ಸರ್ಸ್ ಇದ್ದವರು ಅವ್ರು ಇವ್ರಿಗೆ. ನಮ್ಗೇನು ಎಫೆಕ್ಟ್ ಆಗ್ತದೆ ಅದನ್ನ ಹೇಳತ್ತೀನಿ. ನಾವು ಜಾಸ್ತಿ ಜನ ಅವ್ರು ಇವ್ರು ಬರ್ತಾರಲ್ಲ, ಅಂದ್ರೆ ಈ ಪಾರ್ಟ್ ಟೈಮ್ ಇಲ್ಲ ಎಕ್ಸ್ಟ್ರಾ ಸರ್ಸ್ ಇರ್ತಾನಲ್ಲ, ಅದರಿಂದ ಈ ಡೈಲಿ ಮಾಡೋರಿಗೆ ಆರ್ಡರ್ಸ್ ಕಡಿಮೆ ಆಗ್ತಿತ್ತು, ಎಫರ್ಟ್ ಆಗುತ್ತೆ. ಡೈಲಿ ಮಾಡೋರಿಗೆ ಎಫರ್ಟ್ ಆಗುತ್ತೆ ನಮಗೆ. ಯಾಕಂದ್ರೆ ಈಗ 1 ತಿಂಗಳು ಬಿಟ್ಟು ಬಂದ್ರೆ 100 ರೂಪಾಯಿ ಸರ್ಜಿ ಇರ್ತಾರೆ. ಅವನಿಗೆ ನೋಡಿ ನಮ್ಮ ಕಂಟಿನ್ಯೂ ಮಾಡೋರಿಗೆ ಆರ್ಡರ್ ಇಲ್ಲ. ಯಾವಾಗ ಒಂದು ಸ್ವಲ್ಪ ಬರೋರಿಗೆ ಫುಲ್ ಆರ್ಡರ್ ಕೊಡ್ತಾನೆ. 346 ರೂಪಾಯಿ, ಇವ್ಗೆ 75 ರೂಪಾಯಿ ಸರ್ಸ್ ಕೊಟ್ಟಿದ್ದಾನೆ ನೋಡ್ರಿ. ಇದು ಬೇರೆಯವ್ರ ಆರ್ಡ್ರ್, ಬಟ್ ಬೇರೆಯವ್ರ ಆರ್ಡ್ರಿಗೆ ಎಷ್ಟು ಈ ಥರ ಕೊಟ್ಟಿದ್ದಾನೆ ಅಮೌಂಟ್. ಬಟ್ ಡೈಲಿ ಮಾಡೋರಿಗೆ ಕೊಡಲ್ಲ, ಯಾವಾಗಲೂ ಕಮ್ಮಿನೇ ಕೊಡ್ತಾನೆ ಡೈಲಿ ಮಾಡೋರಿಗೆ. ಬೆಳಗ್ಗೆ ಕಂಟಿನ್ಯೂಸ್ ಮಾಡೋರಿಗೆ ಮಾತು ಕೊಡಲ್ಲ, ಯಾಕಂತ ಗೊತ್ತಿಲ್ಲ. ಸ್ವಿಗ್ಗಿ ಅವನಿಗೆ ಕ್ವಶನ್ ಮಾಡಿ ಎಲ್ಲರೂ. ಹಾಗೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ. ಧನ್ಯವಾದ.